ಇನ್ನು ಹೆಬ್ರಿ ತಾಲೂಕಿನ ಕೂಡ್ಲುವಿನ ಮನೆಯಲ್ಲಿ ವಿಕ್ರಮ್ ಗೌಡನ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಯನ್ನ ಆತನ ಕುಟುಂಬಸ್ಥರು ಮಾಡಿಕೊಂಡಿದ್ದಾರೆ. ಮಣಿಪಾಲದಿಂದ ಮೃತದೇಹವನ್ನ ಸದ್ಯ ಆತನ ಸ್ವಗ್ರಾಮಕ್ಕೆ ತರಲಾಗ್ತಾ ಇದೆ. ಹೆಬ್ರಿ ಪರಿಸರದಲ್ಲಿ ಶವ ಸಾಗಿಸ್ತಾ ಇದ್ದಂತಹ ಆಂಬ್ಯುಲೆನ್ಸ್ ಈ ಸಂದರ್ಭದಲ್ಲಿ ಪಲ್ಟಿ ಕೂಡ ಆಯಿತು. ಕೂಡ್ಲು ನಿವಾಸಕ್ಕೆ ವಿಕ್ರಮ್ನ ಮೃತದೇಹವನ್ನ ಸಾಗಿಸುವಂತಹ ಸಂದರ್ಭದಲ್ಲಿ ಇಂಥದ್ದೊಂದು ಅವಘಡ ಕೂಡ ನಡೆಯಿತು. ಆಂಬ್ಯುಲೆನ್ಸ್ನಲ್ಲಿದ್ದಂತಹ ಡ್ರೈವರ್ ಹಾಗೆ ಕುಟುಂಬಸ್ಥರು ಸೇಫ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ವಿಕ್ರಮ್ ಗೌಡನ ಮೂಲ ಮನೆಯ ಆವರಣದಲ್ಲಿ ಅಂತ್ಯ ಸಂಸ್ಕಾರವನ್ನ ನಡೆಸುವುದಕ್ಕೆ ಆತನ ಕುಟುಂಬಸ್ಥರು ತೀರ್ಮಾನವನ್ನ ಮಾಡಿದ್ದಾರೆ. ಯಾಕಂದ್ರೆ ನಕ್ಸಲ್ ವಿಕ್ರಮ್ ಗೌಡನ ಮೂಲ ಮನೆಯಲ್ಲಿ ಯಾರೂ ಕೂಡ ವಾಸ ಇಲ್ಲ. ಇದ್ದಂತಹ ಹಳೆ ಮನೆಯನ್ನ ಕೆಡವಿ ಅಲ್ಲಿ ಹೊಸ ಮನೆಯನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಅದೇ ಮನೆಯ ಆವರಣದಲ್ಲಿ ವಿಕ್ರಮ್ ಗೌಡನ ಅಂತ್ಯ ಸಂಸ್ಕಾರಕ್ಕೆ ಆತನ ಸಹೋದರ ಹಾಗೆ ಸಹೋದರಿ ನಿರ್ಧರಿಸಿದ್ದಾರೆ. ಕೂಡ್ಲು ಪರಿಸರದಲ್ಲಿ ವಿಕ್ರಮ್ ಗೌಡನಿಗೆ ಸೇರಿದಂತಹ 1 ಎಕರೆ ಭೂಮಿ ಇದೆ. ಸ್ವಂತ ಭೂಮಿಯಲ್ಲಿ ಅಂತ್ಯ ಸಂಸ್ಕಾರವನ್ನ ಮಾಡೋದಕ್ಕೆ ಆತನ ಸಹೋದರ ಸುರೇಶ್ ಹಾಗೆ ಸಹೋದರಿ ಸುಗುಣ ತೀರ್ಮಾನವನ್ನ ಮಾಡಿದ್ದಾರೆ. ಅಣ್ಣನನ್ನ ಅನಾಥ ಶವವಾಗಿ ಸುಡೋದು ಬೇಡ ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿ ಆತನದ್ದೇ ಜಾಗದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಕುಟುಂಬಸ್ಥರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.